व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय कारणाय वितताय नमो नमस्ते। श्रीगुरुभ्यो नमः। हरिः ओಂ। ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಭೀಮಸೇನ ದೇವರು ಅನೇಕ ಆಗಮ ಪ್ರಮಾಣಗಳ ಮೂಲಕ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸಾರಿದರು ಮತ್ತು ತಮಗೂ ರುದ್ರದೇವರಿಗೂ ಕೇದಾರ ಕ್ಷೇತ್ರದಲ್ಲಿ ನಡೆದಂತಹ ವಾದದ ವಿಚಾರವನ್ನು ತಿಳಿಸಿ ವೇದಜ್ಞರು ವೇದವನ್ನು ತಿಳಿದಂತಹವರು ವೈಷ್ಣವರು ಕೇದಾರಕ್ಕೆ ವರದೇ ಹೋಗಲಿ ಎಂಬುದಾಗಿ ರುದ್ರದೇವರು ಕೊಟ್ಟಂತಹ ಶಾಪದ ವಿಚಾರವನ್ನು ಕೂಡ ತಿಳಿಸಿದ್ದರು. ಇಂದು 25ನೇ ಶ್ಲೋಕದಿಂದಾಗಿ ಪ್ರಾರಂಭ. ಏವಂ ಪ್ರತ್ಯಕ್ಷೇ ವಿಷ್ಣುಬಲೆ ಪ್ರತೀಪಂ ಮನೋ ಯಸ್ಯ ಯುತ್ತರಂ ಸಬ್ರವೀತು. ಕ್ರೋಧೋಧಿಕಶ್ಚೇತ್ ಕ್ಷಿಪ್ರಮಾಯಾತು ಯೋದ್ಧುಂ ಇತ್ಯುಕ್ತಾಸ್ತೆ ಅಭ್ಯಾಯಯುರಾತ್ಮಶಸ್ತ್ರಾಃ. ಕೃಷ್ಣ ಪದಚ್ಛೇದ. ಏವಂ ಪ್ರತ್ಯಕ್ಷೆ ವಿಷ್ಣುಬಲೆ ಪ್ರತೀಪಂ ಮನಃ ಯಸ್ಯ ಹಿ ಉತ್ತರಂ ಸಹ ಬ್ರವೀತು. ಕ್ರೋಧಃ ಅಧಿಕಃ ಚೇತ್ ಕ್ಷಿಪ್ರಂ ಆಯಾತು ಯೋದ್ಧುಂ ಇತಿ ಉಕ್ತಾಃ ತೇ ಅಭ್ಯಾಯಯುಃ ಆತ್ಮಶಸ್ತ್ರಾಃ. ಹೀಗೆ ಪರಮಾತ್ಮನ ಬಲ ಎಂಬುದು ಪ್ರತ್ಯಕ್ಷವಾಗಿ ಇದೆ. ಪರಮಾತ್ಮನ ಪಾದವನ್ನು ನಂಬಿದಂತಹ ನನ್ನ ಬಲವೇ ಎಷ್ಟಿರಬೇಕಾದ್ರೆ ಪರಮಾತ್ಮನ ಬಲ ಎಷ್ಟಿರಬೇಕು ಅಂತ ಊಹೆ ಮಾಡಿ, ಹಾಗಾಗಿ ಪರಮಾತ್ಮನ ಬಲ ಪ್ರತ್ಯಕ್ಷವಾದದ್ದು. ಹಾಗಾಗಿ ಇದನ್ನೆಲ್ಲರೂ ಒಪ್ಪಬೇಕು. ಯಾಕೆ ಪ್ರತ್ಯಕ್ಷ ಕಾಣಿಸ್ತಾ ಇದೆ. ಒಂದು ವೇಳೆ ಯಸ್ಯ ಮನಂ ಪ್ರತೀಪಂ, ಯಾರ ಮನಸ್ಸು ಇದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲವೋ, ಪರಮಾತ್ಮ ಸರ್ವೋತ್ತಮ ಎಂಬುದಾಗಿ ಒಪ್ಪಲಿಕ್ಕೆ ಸಾಧ್ಯವಿಲ್ಲವೋ, ಅವರಿಗೆ ಉತ್ತರ ಹೇಳುವಂತಹ ಸಾಮರ್ಥ್ಯ ಇದ್ದರೆ ಉತ್ತರ ಹೇಳಿ. ಉತ್ತರಂ ಬ್ರವೀತು. ಬ್ರವೀತು ಅಂದ್ರೆ ಹೇಳಿ. ಉತ್ತರ ಕೊಡಲಿಕ್ಕೆ ಸಾಮರ್ಥ್ಯ ಇದ್ದರೆ, ನನ್ನೊಡನೆ ವಾದ ಮಾಡಲಿಕ್ಕೆ ಸಿದ್ಧ ಇದ್ದರೆ ಇದಕ್ಕೆ ಉತ್ತರವನ್ನು ಕೊಡ್ಲಿ. ಉತ್ತರವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಕ್ರೋಧ ಅಧಿಕ, ಸಿಟ್ಟೇ ಜಾಸ್ತಿ ಇದೆ. ಒಳಗಡೆ ಅಂತರಂಗದಲ್ಲಿ ಸಿಟ್ಟಿದೆ, ಪರಮಾತ್ಮನ ಮೇಲೆ ಸಿಟ್ಟಿದೆ. ಅವನ ಸರ್ವೋತ್ತಮತ್ವವನ್ನ ಯಾವ ರೀತಿಯಾಗಿ ಸಮರ್ಥನೆ ಮಾಡಿದರೂ ಕೂಡ ಒಪ್ಪಬಾರದು ಎನ್ನುವಂತಹ ಸಿಟ್ಟೇ ನಿಮ್ಮ ಒಳಗಡೆ ಇದ್ದರೆ ಯೋದ್ಧುಂ ಕ್ಷಿಪ್ರಮಾಯಾತು, ನನ್ನ ಜೊತೆಗೆ ಯುದ್ಧ ಮಾಡಲಿಕ್ಕೆ ತಕ್ಷಣ ಬರಲಿ. ನಾನು ವಾದಕ್ಕೂ ಸಿದ್ಧನಿದ್ದೇನೆ, ಯುದ್ಧಕ್ಕೂ ಸಿದ್ಧನಿದ್ದೇನೆ. ನನ್ನನ್ನು ವಾದದಲ್ಲಾದರೂ ಸೋಲಿಸಲಿ, ಯುದ್ಧದಲ್ಲಾದರೂ ಸೋಲಿಸಲಿ ಎಂಬುದಾಗಿ ಭೀಮಸೇನ ದೇವರು ಉತ್ತರ ಕೊಡ್ಲಿಕ್ಕೆ ಸಾಮರ್ಥ್ಯ ಇದ್ದರೆ ಉತ್ತರ ಕೊಡ್ಲಿ,
ಯುದ್ಧ ಮಾಡಲಿ ಸಾಮರ್ಥ್ಯ ಯುದ್ಧವನ್ನು ಮಾಡಲಿ ಎಂಬುದಾಗಿ ಅವರಿಗೆ ತಿಳಿಸಿದಾಗ ಉತ್ತರ ಕೊಡ್ಲಿಕ್ಕೆ ಯಾರ ಹತ್ರ ಸಾಮರ್ಥ್ಯ ಇಲ್ಲ. ಯಾಕೆಂದ್ರೆ ಅವರು ಅಂಗೀಕಾರ ಮಾಡಿರುವಂತಹ ಶಾಸ್ತ್ರಗಳಲ್ಲಿ ಏನೇ ಶಿವನ ಸರ್ವೋತ್ತಮತ್ವವನ್ನ ಹೇಳಿರುವಂತಹ ಶೈವ ಶಾಸ್ತ್ರಗಳಲ್ಲಿ ಏನಿದೆ ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ಹೇಳಿದೆ. ಹಾಗಾಗಿ ಅವರಿಗೆ ಶಿವ ಸರ್ವೋತ್ತಮತ್ವವನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರೇನ್ ಮಾಡ್ತಾ ಇದ್ದಾರೆ, ಆತ್ಮಶಸ್ತ್ರಾಹ ಅಭ್ಯಾಯು, ಕೈಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಅಂತ ಬಂದರು. ಮುಂದೆ ವಿದ್ರಾವ್ಯತಾನ್ ಬಾಣಸಂಘೈಃ ಸಮಸ್ತಾನ್ ಜರಾಸುತಂ ಗದಯ ಪೋಥಯಿತ್ವಾ. ಬಾಹುಭ್ಯಾಂ ಚೈನಂ ಪರಿಗೃಹ್ಯಾಶು ವಿಷ್ಣೋಃ ಪಾದೋತ್ಥಾಯಾಂ ಪ್ರಾಕ್ಷಿಪತ್ ದೇವನದ್ಯಾಂ. ಪದಚ್ಛೇದ. ವಿದ್ರಾವ್ಯ ತಾನ್ ಬಾಣಸಂಘೈಃ ಸಮಸ್ತಾನ್ ಜರಾಸುತಂ ಗದಯ ಓಥಯಿತ್ವ ಬಾಹುಭ್ಯಾಂ ಚ ಏನಂ ಪರಿಗೃಹ್ಯ ಆಶು ವಿಷ್ಣೋಃ ಪದೋತ್ಥಾಯಾಂ ಪ್ರಾಕ್ಷಿಪತ್ ದೇವನದ್ಯಾಂ. ವಿಡಿಯೋ ಸರಿಯಾಗಿ ಬರ್ತಾ ಇದೆ ನಂದು? ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಬರ್ತಾ ಇದೆ ಹೌದು, ಆಚಾರ್ಯ. ಬರ್ತಾ ಇದೆ. ಸರಿ. ಹಾ, ಹೀಗೆ ಆ ಮಹಾಶೈವ ಭಕ್ತರೆಲ್ಲರೂ ಕೂಡ ಭೀಮಸೇನನ ಮೇಲೆ ಯುದ್ಧಕ್ಕೆ ಅಂತ ಬಂದರು. ಹೇಗೆ ಮಾಡಿದ್ರು? ಬಾಣಸಂಗೈಹಿ ಅವರೆಲ್ಲರೂ ಕೂಡ ಬಂದಾಗ ಭೀಮಸೇನ ದೇವರು ಬಾಣಸಂಗೈಹಿ ತಾನ್ ಸಮಸ್ತಾನ್ ಅನೇಕ ಬಾಣ ಪ್ರಯೋಗಗಳನ್ನು ಮಾಡಿ ಅವರೆಲ್ಲರನ್ನು ಕೂಡ ಪಡೆದೋಡಿಸಿ ಬಿಟ್ಟ. ಅಷ್ಟು ಮಾತ್ರ ಅಲ್ಲ, ಜರಾಸಂಧನನ್ನ ಗದಯ ಪೋಥಯಿತ್ವ, ತನ್ನ ಗದೆಯಿಂದಾಗಿ ಅವನನ್ನು ಚೆನ್ನಾಗಿ ಹೊಡಿತಾ ಇದ್ದಾರೆ ಭೀಮಸೇನ ದೇವರು. ಹೀಗೆ ಗದೆಯಿಂದಾಗಿ ಹೊಡೆದು, ಅಷ್ಟು ಮಾತ್ರ ಅಲ್ಲ, ಬಾಹುಭ್ಯಾಂ ಏನಂ ಪರಿಗೃಹ್ಯ, ಅವನನ್ನ ತಮ್ಮ ಕೈಗಳಿಂದಾಗಿ ಹಿಡಿದುಕೊಂಡು ಏನ್ ಮಾಡಿದರು? ವಿಷ್ಣೋ ಪಾದೋತ್ಥಾಯಾಂ, ಪರಮಾತ್ಮನ ಪಾದದಿಂದಾಗಿ ಹುಟ್ಟಿದಂತಹ ದೇವ ನದಿಯಲ್ಲಿ ಪ್ರಾಕ್ಷಿಪತ್, ಬಿಸಾಕಿದರು. ಯುದ್ಧಕ್ಕೆ ಅಂತ ಎಲ್ಲರೂ ಬಂದ್ರು. ಎಲ್ಲರನ್ನೂ ಭೀಮಸೇನ ದೇವರು ತಮ್ಮ ಬಾಣಗಳಿಂದಾಗಿ ಹೊಡೆದೋಡಿಸ್ತಾ ಇದ್ದಾರೆ. ಅದಾದ ಮೇಲೆ ಜರಾಸಂಧನನ್ನ ಗದೆಯಿಂದ ಹೊಡೆದು ಅವನನ್ನ ಪರಮಾತ್ಮನ ಪಾದೋದಕವಾದಂತಹ ದೇವ ನದಿಯಾದಂತಹ ಗಂಗೆಯಲ್ಲಿ ಬಿಸಾಕಿದರು ಅಂತ. ಅಂದ್ರೆ ಯಾಕೆ ಹಾಗೆ ಮಾಡಿದ್ರು ಅಂದ್ರೆ, ಜರಾಸಂಧ
ಯಾವ ರೀತಿಯಾದಂತಹ ವಿಷ್ಣು ದ್ವೇಷಿ ಅಂತಂದ್ರೆ, ಹತ್ತಿರವೇನೆ ಪರಮ ಶ್ರೇಷ್ಠ ನದಿಯಾದಂತಹ ಗಂಗಾ ನದಿ ಹರಿದು ಹೋಗ್ತಾ ಇದ್ದರೂ ಕೂಡ ಗಂಗೆಯಲ್ಲಿ ಒಂದು ದಿನವೂ ಕೂಡ ಸ್ನಾನ ಮಾಡಿರ್ಲಿಲ್ಲ ಅಂತೆ. ಯಾಕೆ ಅಂದ್ರೆ ಈ ಗಂಗೆ ಪರಮಾತ್ಮನ ಪಾದೋದಕ, ವಿಷ್ಣುವಿನ ಪಾದೋದಕ. ಹಾಗಾಗಿ ನಾನು ಈ ವಿಷ್ಣು ಪಾದೋದಕವಾದಂತಹ ಗಂಗೆಯಲ್ಲಿ ಸ್ನಾನ ಮಾಡಬಾರದು ಅಂತ ತಾನು ಯಾವತ್ತೂ ಗಂಗೆಯಲ್ಲಿ ಸ್ನಾನ ಮಾಡಿರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ತನ್ನ ಎಲ್ಲ ಅನುಯಾಯಿಗಳಿಗೂ ಕೂಡ ನೀವ್ಯಾರೂ ಕೂಡ ಪರಮಾತ್ಮನ ಪಾದೋದಕವಾದಂತಹ ಈ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಬಾರದು ಎಂಬುದಾಗಿ ಹೇಳಿದ್ರು ಅಂತ. ಹೀಗೆ ಗಂಗಾ ನದಿಯನ್ನ ನಿರಂತರವಾಗಿ ದ್ವೇಷ ಮಾಡ್ತಾ ಇದ್ದಂತಹ ಜರಾಸಂಧನನ್ನ ಅದೇ ಗಂಗಾ ನದಿಯಲ್ಲಿ ಹಾಕಿ ಮುಳುಗಿಸ್ತಾ ಇದ್ದಾರೆ ಭೀಮಸೇನ ದೇವರು. ಮುಂದೆ ಸೌವ್ರೀಡಿತ ಪ್ರಯಯೌ ಮಾಗಧಾಂಶ್ಚ ಭೂಪೈಃ ಸಮೇತೋ ಭೀಮಸೇನೋ ರಥಂ ಸ್ವಂ. ಆರುಹ್ಯ ಕಾಶೀಶ್ವರ ಪೂಜಿತಶ್ಚ ಯಯೌ ಕಾಲ್ಯ ಶಕ್ರಸನಾಮಕಂ ಪುರಂ. ಪದಚ್ಛೇದ. ಸಹ ವ್ರೀಡಿತಃ ಪ್ರಯಯೌ ಮಾಗಧಾನ್ ಚ ಭೂಪೈಃ ಸಮೇತಃ ಭೀಮಸೇನಃ ರಥಂ ಸ್ವಂ ಆರುಹ್ಯ ಕಾಶೀಶ್ವರ ಪೂಜಿತಃ ಚ ಯಯೌ ಕಾಲ್ಯ ಶಕ್ರಸನಾಮಕಂ ಪುರಂ. ಜರಾಸಂಧನಿಗೆ ನಾಚಿಕೆ ಆಗ್ಬಿಡ್ತು ಅಂತೆ. ವ್ರೀಡಿತಃ, ಯಾಕೆ ತಾನು ಇಡೀ ಜನ್ಮ ಯಾವ ಗಂಗೆಯನ್ನ ಪ್ರೋಕ್ಷಣೆಯನ್ನು ಕೂಡ ಮಾಡಬಾರದು ಅಂತ ಚಿಂತನೆ ಮಾಡಿದ್ದನೋ ಅದೇ ಗಂಗೆಯಲ್ಲಿ ತನ್ನನ್ನು ಭೀಮಸೇನ ಎಲ್ಲರ ಮುಂದೆ ಬಿಸಾಕಿ ಬಿಟ್ಟ ಅಂತ ನಾಚಿಕೆಯಿಂದಾಗಿ ಅವನು ಭೂಪೈಹಿ ಸಮೇತ ಎಲ್ಲ ರಾಜರೊಂದಿಗೆ ಸೇರಿಕೊಂಡು ಮಾಗಧಾನ್ ಪ್ರಯಯು ತನ್ನ ರಾಜ್ಯವಾದಂತಹ ಮಾಗಧ ದೇಶಕ್ಕೆ, ಮಾಗಧ ರಾಜ್ಯಕ್ಕೆ ಹೊರಟು ಬಿಟ್ಟ. ಅದಾದ ಮೇಲೆ ಭೀಮಸೇನ ದೇವರು ಕಾಶೀಶ್ವರ ಪೂಜಿತ, ಯಾವ ಕಾಳಿಯ ತಂದೆ ಇದ್ನಲ್ಲ ಕಾಶಿ ಮಹಾರಾಜ, ಅವನಿಂದಾಗಿ ಪೂಜಿತನಾಗಿ ಕಾಳಿದೇವಿಯಿಂದಾಗಿ ಸೇರಿಕೊಂಡು ಸ್ವಂ ರಥಂ ಆರುಹ್ಯ ತನ್ನ ರಥವನ್ನು ಏರಿಕೊಂಡು ಶಕ್ರ ಸನಾಮಕಂ, ಶಕ್ರ ಸನಾಮಕ ಅಂದ್ರೆ ಇಂದ್ರ ಹೆಸರಿರುವಂತಹ ನಗರಕ್ಕೆ, ಇಂದ್ರಪ್ರಸ್ಥ ನಗರಕ್ಕೆ ಹೊರಟ. ಹೀಗೆ ಎಲ್ಲ ರಾಜ ಮಹಾರಾಜರನ್ನು ವಾದದಲ್ಲೂ ಭೀಮಸೇನ ದೇವರು ಸೋಲಿಸಿದರು, ಯುದ್ಧದಲ್ಲೂ ಸೋಲಿಸಿದರು. ಅದಾದ ಮೇಲೆ ಆ ಭಾರತೀ ದೇವಿಯ ಸಾಕ್ಷಾತ್ ಅವತಾರಭೂತಳಾದಂತಹ ಕಾಳಿದೇವಿಯೊಂದಿಗೆ ಸೇರಿಕೊಂಡು ಇಂದ್ರಪ್ರಸ್ಥಕ್ಕೆ ಹೊರಟರು. ತಸ್ಯಾಂ ತ್ರಿಲೋಕಾಧಿಕ ರೂಪ ಸದ್ಗುಣೈಃ
ಆಸಂಹಿತಾಯಾಂ ರಮಮಾಣಃ ಸುತಂ ಚ. ಶರ್ವತ್ರಾತಂ ನಾಮ ಅಜನಯತ್ ಪುರಾಯಃ ಸಮಾನ ವಾಯು ಬಲವೀರ್ಯಯುಕ್ತಃ. ಪದಚ್ಛೇದ ತಸ್ಯಾಂ ತ್ರಿಲೋಕಾಧಿಕ ರೂಪ ಸದ್ಗುಣೈಃ ಆಸಂಹಿತಾಯಾಂ ರಮಮಾಣಃ ಸುತಂ ಚ ಶರ್ವತ್ರಾತಂ ನಾಮ್ನಾ ಅಜನಯತ್ ಪುರಾ ಯಃ ಸಮಾನವಾಯುಃ ಬಲವೀರ್ಯಯುಕ್ತಃ. ಆ ಕಾಳಿದೇವಿಯರು ಹೇಗಿದ್ರು ಅಂತಂದ್ರೆ ತ್ರಿಲೋಕಾಧಿಕ ರೂಪ ಸದ್ಗುಣೈಹಿ, ಮೂರು ಲೋಕಗಳಿಗೆ ಅವಳಷ್ಟು ರೂಪ ಸದ್ಗುಣಗಳು ಯಾರಲ್ಲೂ ಇರಲಿಲ್ಲ. ಅದು ಅಷ್ಟು ವಿಶಿಷ್ಟವಾದಂತಹ ರೂಪ ಸದ್ಗುಣಗಳಿಂದಾಗಿ ಆ ಸಂಹಿತಾಯಾಮ್ ಭೀಮಸೇನ ದೇವರಿಗೆ ಸರಿ ಸಮಾನಳಾಗಿದ್ದಳು ಕಾಳಿದೇವಿ. ಸಾಕ್ಷಾತ್ ವಾಯುದೇವರು ಭಾರತೀ ದೇವಿಯರು. ಹಾಗಾಗಿ ಭೀಮಸೇನ ದೇವರಿಗೆ ರೂಪದಲ್ಲಾಗಲಿ ಗುಣಗಳಲ್ಲಾಗಲಿ ಸಮಾನಳಾದಂತಹ, ಅರ್ಥಾತ್ ಸರಿಯಾದಂತಹ ಜೋಡಿ ಅಂತ. ಅಂತಹ ಕಾಳೀದೇವಿಯಲ್ಲಿ ಭೀಮಸೇನ ದೇವರು ವಿಶೇಷವಾಗಿ ರಮಣವನ್ನು ಮಾಡ್ತಾ ಒಬ್ಬ ಮಗನನ್ನ ಪಡಿತಾ ಇದ್ದಾರೆ. ಸುತಂ, ಅವನ ಹೆಸರೇನು? ಶರ್ವತ್ರಾತಂ ನಾಮ. ಅವನಿಗೆ ಶರ್ವತ್ರಾತ ಅಂತ ಹೆಸರನ್ನು ಇಟ್ರು. ಅನ್ವರ್ಥವಾದಂತಹ ಹೆಸರು. ಶರ್ವ ಅಂದ್ರೆ ರುದ್ರದೇವರು, ಅವರಿಂದಾಗಿ ತ್ರಾತ ರಕ್ಷಿತನಾದಂಥವನು ಅಂತ. ಯಾವಾಗಂದ್ರೆ ಮುಂದೆ ಮಹಾಭಾರತ ಯುದ್ಧದಲ್ಲಿ ಕೊನೆಯಲ್ಲಿ ಅಶ್ವತ್ಥಾಮಾಚಾರ್ಯರು ಎಲ್ಲ ಪಾಂಡವರ ಸಂತಾನವನ್ನು ಕೂಡ ನಾಶ ಮಾಡಬೇಕು ಅಂತ ಬರ್ತಾರೆ. ಆವಾಗ ಈ ಕಾಶಿರಾಜ ಏನಿದ್ದಾನಲ್ಲ, ಇವನ ತಾತ ಕಾಳಿಯ ತಂದೆ, ಅವನು ರುದ್ರದೇವರನ್ನ ಪ್ರಾರ್ಥನೆ ಮಾಡ್ತಾನೆ ಅಂತೆ. ಆ ಸಂದರ್ಭದಲ್ಲಿ ರುದ್ರದೇವರು ಕೈಲಾಸದಿಂದಾಗಿ ಬಂದು ಈ ಶರ್ವತ್ರಾತನನ್ನ, ಭೀಮಸೇನ ದೇವರ ಮಗನನ್ನ ಎತ್ತಿಕೊಂಡು ಕೈಲಾಸ ಲೋಕಕ್ಕೆ ಹೋಗಿ ಕಾಪಾಡ್ತಾರೆ ಅಂತೆ. ಹಾಗಾಗಿ ಅವನಿಗೆ ಶರ್ವತ್ರಾತ ಅಂತ ಹೆಸರು ಅಂತ. ಕೊಲ್ಲಲಿಕ್ಕೆ ಬಂದದ್ಯಾರು? ರುದ್ರದೇವರೇ. ಅಶ್ವತ್ಥಾಮಾಚಾರ್ಯ ರುದ್ರದೇವರ ಅವತಾರ. ಕಾಪಾಡಿದ್ಯಾರು? ಅದೇ ರುದ್ರದೇವರು. ಹೀಗೆ ಒಂದು ರೂಪದಿಂದ ತಾವೇ ಕೊಲ್ಲಬೇಕು ಅಂತ ಬಂದಂತಹ ಶರ್ವತ್ರಾತನನ್ನ ತಾವು ಇನ್ನೊಂದು ರೂಪದಿಂದಾಗಿ ಬಂದು ಕಾಪಾಡಿದರು. ಹೀಗೆ ವಿಚಿತ್ರವಾದಂತಹ ಘಟನೆ. ಹೀಗೆ ಅವನನ್ನ ಕೈಲಾಸ ಪರ್ವತಕ್ಕೆ ಎತ್ತಿಕೊಂಡು ಹೋಗಿ ಕಾಪಾಡ್ತಾರೆ ರುದ್ರದೇವರು. ಹಾಗಾಗಿ ಅವನಿಗೆ ಶರ್ವತ್ರಾತ ಎನ್ನುವಂತ ಹೆಸರು ಸಾರ್ಥಕವಾಯಿತು ಅಂತ ಹೇಳ್ತಾರೆ. ಮತ್ತೆ ಮುಂದೆ ಅವನು ಭೂಮಿಗೆ ಬರೋದಿಲ್ಲ. ಯಾಕೆಂದ್ರೆ ಹೇಳ್ತಾರೆ, ಇಲ್ಲ, ಪರಮಾತ್ಮನ ಸಂಕಲ್ಪ ಹೀಗಿದೆ, ಪರೀಕ್ಷಿತನೇ ರಾಜ್ಯಭಾರ ಮಾಡಬೇಕು ಅಂತ ಸಂಕಲ್ಪ ಇದೆ, ಪರಮಾತ್ಮನ ಸಂಕಲ್ಪ. ಹಾಗಾಗಿ ನೀನು ಮತ್ತೆ ಭೂಮಿಗೆ ಹೋಗೋದು ಬೇಡ ಅಂತ ಅಲ್ಲಿಗೆ ಅವನಿಗೆ ಅವತಾರದ ಉಪಸಂಹಾರ ಎಂಬುದಾಗುತ್ತೆ. ಹೀಗೆ ಶರ್ವತ್ರಾತ ಎನ್ನುವಂತಹ ಸಾರ್ಥಕ ಹೆಸರುಳ್ಳಂತಹ ಮಗನನ್ನ ಕಾಳಿದೇವಿಯಲ್ಲಿ ಭೀಮಸೇನ ದೇವರು ಹುಟ್ಟಿಸ್ತಾ ಇದ್ದಾರೆ. ಅವನ ಸ್ವರೂಪ ಯಾವುದು ಅಂತಂದ್ರೆ ಸಮಾನ ವಾಯು ಬಲವೀರ್ಯ ಯುಕ್ತ ಅಂತ. ಪ್ರಾಣದೇವರಿಗೆ 5 ಜನ ಮಕ್ಕಳು.
ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ. ಅದರಲ್ಲಿ ಸಮಾನ ಎನ್ನುವಂತಹ ವಾಯುದೇವರ ಮಗ ಇಲ್ಲಿ ಶರ್ವತ್ರಾತನಾಗಿ ಹುಟ್ಟಿದ್ದಾನೆ ಅಂತ. ಅವನ ಮೂಲ ಸ್ವರೂಪ ಸಮಾನ ವಾಯು ಅಂತ. ಹೀಗೆ ಬಲವೀರ್ಯ ಯುಕ್ತ ಉತ್ತಮ ಪರಾಕ್ರಮಶಾಲಿ ಸಾಕ್ಷಾತ್ ವಾಯುದೇವರ ಮಗ. ಹೀಗೆ ಅಂತಹ ಮೂಲ ಸ್ವರೂಪದಲ್ಲಿಯೂ ವಾಯುಪುತ್ರನಾದಂತಹ ಸಮಾನ ವಾಯು ಇಲ್ಲಿ ಶರ್ವತ್ರಾತ ಎನ್ನುವಂತಹ ಹೆಸರಿನಿಂದಾಗಿ ಅದೇ ವಾಯುದೇವರ ಮಗನಾಗಿ ಭೀಮಸೇನ ದೇವರ ಮಗನಾಗಿ ಹುಟ್ಟಿದ. ಇಲ್ಲಿಗೆ ಒಂದು ಹಂತದ ಕಥೆಗೆ ಒಂದು ವಿರಾಮವನ್ನು ಕೊಡ್ತಾರೆ. ಧರ್ಮರಾಜನ ಮದುವೆಯ ಬಗ್ಗೆ, ದೇವಕಿ ದೇವಿ ಅಂತ ಅವಳ ಮದುವೆ ಆಯಿತು. ಅದಾದ ಮೇಲೆ ಭೀಮಸೇನ ದೇವರಿಗೆ ಈ ಕಾಳಿಯೊಟ್ಟಿಗೆ ಮದುವೆ ಆಯಿತು ಅಂತ ಇಲ್ಲಿಗೆ ಈ ವಿಚಾರವನ್ನು ತಿಳಿಸಿ, ಮತ್ತೆ ಕಥೆಯಲ್ಲಿ ಕೃಷ್ಣನ ಕಥೆಗೆ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ. ಕೃಷ್ಣೋಪಿ ಗತ್ವಾ ದ್ವಾರವತೀಂ ಸರಾಮಃ ಸತ್ಯಾಪಿತುಃ ವಧ ಕರ್ತಾರಮೇವ. ಶತಧನ್ವಾನಂ ಹಂತುಂ ಐಚ್ಛತ್ ಸ ಚೈವ ಯಯಾಚೇ ಕ್ರೂರಂ ಕೃತವರ್ಮಾನುಯುಕ್ತಂ. ಪದಚ್ಛೇದ. ಕೃಷ್ಣಃ ಅಪಿ ಗತ್ವಾ ದ್ವಾರವತೀಂ ಸರಾಮಃ ಸತ್ಯಾಪಿತುಃ ವದಕರ್ತಾರಂ ಏವ ಶತಧನ್ವಾನಂ ಹಂತುಂ ಐಚ್ಛತ್ ಸಹ ಚ ಏವ ಯಯಾಚೆ ಅಕ್ರೂರಂ ಕೃತವರ್ಮಾನುಯುಕ್ತಂ. ಹಿಂದೆ ನಮಗೆ ಗೊತ್ತಿರುವಂತೆ ಶತಧನ್ವ ಸತ್ಯಭಾಮಿಯ ತಂದೆಯಾದಂತಹ ಸತ್ರಾಜಿತನನ್ನ ಕೊಂದಿದ್ದ. ಅಕ್ರೂರ ಮತ್ತು ಕೃತವರ್ಮರ ಮಾತಿನಂತೆ ಅವನು ಕೊಂದಿದ್ದ. ಈಗ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ಆ ಶತಧನ್ವನನ್ನ ಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾ ಇದ್ದಾನೆ. ಹೀಗೆ ಕೃಷ್ಣ ಸರಾಮಃ ಬಲರಾಮನೊಂದಿಗೆ ಸೇರಿಕೊಂಡು ದ್ವಾರವತೀಂ ಗತ್ವ, ಇಲ್ಲಿ ತನಕ ಇಂದ್ರಪ್ರಸ್ಥದಲ್ಲೇ ಇದ್ದ. ಹಿಂದೆ ಹೇಳಿದಂತೆ ಪರಮಾತ್ಮನ 2 ರೂಪಗಳು ಬಹುತೇಕ ಇಂದ್ರಪ್ರಸ್ಥದಲ್ಲೇ ಇರ್ತಾ ಇದ್ದು. ಹೀಗೆ ಅನೇಕ ದಿವಸಗಳ ಕಾಲ ಅಲ್ಲಿ ಇದ್ದುಕೊಂಡು ನಂತರ ದ್ವಾರಕೆಯ ಪಟ್ಟಣಕ್ಕೆ ಪರಮಾತ್ಮ ಹಿಂತಿರುಗಿ ಬಂದ. ಅದಾದ ಮೇಲೆ ಸತ್ಯಾಪಿತುಹು ಸತ್ಯಭಾಮ ತಂದೆಯ ವಧಕರ್ತಾರಂ ವಧೆಯನ್ನು ಮಾಡಿದಂತಹ ಅರ್ಥಾತ್ ಶತಧನ್ವನನ್ನ ಐಚ್ಛತ್ ಕೊಲ್ಲಬೇಕು ಅಂತ ಇಚ್ಛೆಪಟ್ಟ. ಈ ವಿಚಾರ ಯಾರಿಗ್ ಗೊತ್ತಾಯಿತು? ಶತಧನ್ವನಿಗೆ ಗೊತ್ತಾಯಿತು. ಅವನೇ ಮಾಡಿದ, ನೇರವಾಗಿ ಅಕ್ರೂರಂ ಕೃತವರ್ಮಾನುಯುಕ್ತಂ ಏಯಾಚ, ಅಕ್ರೂರನನ್ನ ಮತ್ತು ಕೃತವರ್ಮನನ್ನ ಕೇಳ್ತಾ ಇದ್ದಾರೆ, ನನ್ನನ್ನ ರಕ್ಷಣೆ ಮಾಡುವಂತ. ಯಾಕೆಂದ್ರೆ ಶತಧನ್ವ ಸತ್ರಾಜಿತನನ್ನ ಕೊಂದಿದ್ಯಾಕೆ? ಈ ಅಕ್ರೂರ ಮತ್ತು ಕೃತವರ್ಮರ ಮಾತನ್ನ ಕೇಳಿ ನಾವಿದ್ದೇವೆ, ನೀನ್ ಹೆದರಬೇಡ, ನಾಳೆ ಕೃಷ್ಣ ಏನಾದ್ರೂ ಕೂಡ ನಿನಗೆ ತೊಂದರೆ ಮಾಡಿದರೆ ನಾವು ನಿನ್ನನ್ನ ಬಂದು ಕಾಪಾಡ್ತೇವೆ ಅಂತ ಮಾತು ಕೊಟ್ಟಿದ್ರು. ಹಾಗಾಗಿ
ಅವರಿಬ್ಬರ ಮೇಲಿನ ಧೈರ್ಯದಿಂದಾಗಿ ಈ ಶತಧನ್ವ ಕೃಷ್ಣನ ಮಾವನಾದಂತಹ ಸತ್ರಾಜಿತನನ್ನ ಕೊಂದಿದ್ದ. ಈಗ ಯಾವಾಗ ಕೃಷ್ಣ ಅವನನ್ನು ಕೊಲ್ಲಲಿಕ್ಕೆ ಅಂತ ಬಂದನೋ ಆವಾಗ ತಾನು ವಾಪಸ್ ಎಲ್ಲಿಗೆ ಬಂದ, ಅಕ್ರೂರ ಮತ್ತು ಕೃತವರ್ಮನ ಸಹಾಯವನ್ನು ಕೇಳ್ತಾ ಇದ್ದಾನೆ. ದಯವಿಟ್ಟು ನನ್ನ ಪ್ರಾಣದ ರಕ್ಷಣೆಯನ್ನು ಮಾಡಿ ಅಂತ ಪ್ರಾರ್ಥನೆ ಮಾಡಿದ. ಮುಂದೆ ತಾವಬ್ರೂತಾಂ ಸರ್ವಲೋಕೈಕಕರ್ತುಃ ನಾವಾಂ ವಿರೋಧಂ ಮನಸಾಪಿ ಕುರುವಃ. ಕೃಷ್ಣಸ್ಯ ಸರ್ವೇಷಿತುಃ ಇತ್ಯನೂಕ್ತಃ ಆರುಹ್ಯ ಚಾಶ್ವೀಂ ಭಯತಃ ಪರಾದ್ರವತ್. ಪದಚ್ಛೇದ. ತೌ ಅಬ್ರೂತಾಂ ಸರ್ವಲೋಕೈಕಕರ್ತುಃ ನ ಆವಾಂ ವಿರೋಧಂ ಮನಸಾ ಅಪಿ ಕುರ್ವಃ ಕೃಷ್ಣಸ್ಯ ಸರ್ವೇಷಿತುಃ ಇತಿ ಅನೂಕ್ತಃ ಆರುಹ್ಯ ಚ ಅಶ್ವೀಂ ಭಯತಃ ಪರಾದ್ರವತ್. ಪಾಪ ಶತಧನ್ವ ಅವರಿಬ್ಬರು ನಂಬ್ಕೊಂಡ್ಬಂದಿದ್ದ, ಆದ್ರೆ ಅವರಿಬ್ರು ಉಲ್ಟಾ ಹೊಡೆದ್ಬಿಟ್ರು. ತೌ ಅಬ್ರೂತಂ ಅವರಿಬ್ಬರು ಹೇಳ್ತಾ ಇದ್ದಾರೆ, ಛೇಚೆನ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸರ್ವಲೋಕೈಕ ಕರ್ತು, ಇಡೀ ಜಗತ್ತಿಗೆ ಮುಖ್ಯ ಸೃಷ್ಟಿಕರ್ತನಾದಂತಹ ಪರಮಾತ್ಮನ, ಸರ್ವೇಶಿತು ಎಲ್ಲರಿಗೂ ಒಡೆಯನಾದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ವಿರೋಧವನ್ನ ನಾವು ಮನಸಾ ಅಪಿ ನ ಕುರ್ವಃ, ಮನಸ್ಸಿನಿಂದಲೂ ಕೂಡ ನಾವು ವಿರೋಧವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನೇನ್ ಮಾಡ್ತಾನೋ ಅದೇ ಫೈನಲ್. ಅವನು ನಿನ್ನನ್ನು ಕೊಲ್ತಾನೆ ಅಂದ್ರೆ ಮುಗೀತು. ನಾವು ಅವನೇ ಬಂದು ನಿನ್ನನ್ನ ಕಾಪಾಡುವುದು ಅಂತಂದ್ರೆ ಪರಮಾತ್ಮನಿಗೆ ವಿರೋಧವನ್ನು ಮಾಡದ ರೀತಿಯಾಗಿ ಆಗುತ್ತೆ. ಹಾಗಾಗಿ ನಾವು ಸರ್ವಥಾ ಕೃಷ್ಣನಿಗೆ ವಿರೋಧವನ್ನ ನೇರವಾಗಿ ಅಲ್ಲ, ಮನಸ್ಸಿನಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನಿನಗೆ ಸಹಾಯವನ್ನು ಮಾಡ್ಲಿಕ್ಕೆ ಈಗ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಆವಾಗ ಅವರಿಗೆ ದುಷ್ಟ ಬುದ್ಧಿ ಇತ್ತು ಆ ಮಾತನ್ನ ಕೊಡ್ಬೇಕಾದ್ರೆ. ಆದ್ರೆ ಇವಾಗ ಮನಸ್ಸು ತಿಳಿಯಾಗಿದೆ, ಬುದ್ಧಿ ಶುದ್ಧವಾಗಿದೆ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ನಾವು ಕೃಷ್ಣನಿಗೆ ದ್ರೋಹವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು. ಶತಧನ್ವನಿಗೆ ಏನ್ ಮಾಡ್ಬೇಕು ಅಂತ ತೋಚಲಿಲ್ಲ. ತಾನು ನಂಬಿಕೊಂಡಿದ್ಯಾರಿನ್ನ? ಇವರಿಬ್ಬರನ್ನ. ಆದರೆ ಇವರಿಬ್ಬರೀಗ ಕೈ ಕೊಟ್ಬಿಟ್ರು. ಹಾಗಾಗಿ ಅವನೇ ಮಾಡಿದ, ಭಯತಃ ಹೆದರಿಕೆಯಿಂದಾಗಿ, ಅಶ್ವೀಂ ಹೆಣ್ಣು ಕುದುರೆಯನ್ನ ಏರಿ ಅಲ್ಲಿಂದಾಗಿ, ಪರಾದ್ರವತ್ ಓಡಿ ಹೋಗಿಬಿಟ್ಟ. ಹೀಗೆ ತನ್ನ ಮಾವನನ್ನ, ಹೆಣ್ಣು ಕೊಟ್ಟ ಮಾವನನ್ನು ಕೊಂದಂತಹ ಶತಧನ್ವನನ್ನು ಕೊಲ್ಲಬೇಕು ಎನ್ನುವಂತ ಸಂಕಲ್ಪವನ್ನು ಪರಮಾತ್ಮ ಮಾಡಿದ. ಆವಾಗ ಶತಧನ್ವನಿಗೆ ಸಹಾಯವನ್ನು ಮಾಡ್ಲಿಕ್ಕೆ ಅಂತ ಹಿಂದೆ ಒಪ್ಪಿಕೊಂಡಿದ್ದಂತಹ ಯಾವ ಅಕ್ರೂರ ಮತ್ತು ಕೃತವರ್ಮರಿಬ್ಬರು ಕೂಡ ನಾವು ಪರಮಾತ್ಮನಿಗೆ ವಿರೋಧವನ್ನ ಮನಸ್ಸಿನಲ್ಲಿಯೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ
ಪಲಾಯನವನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಅವನ ಪಲಾಯನ ಎಲ್ಲಿಯ ತನಕ ಸಾಗಿತು, ಪರಮಾತ್ಮ ಯಾವ ರೀತಿಯಾಗಿ ಅವನನ್ನು ಸಂಹಾರ ಮಾಡಿದ ಎನ್ನುವಂತ ವಿಚಾರವನ್ನ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀ